ಇವತ್ತು ನಾಡಿನಾದ್ಯಂತ ಗಣೇಶ ಗೌರಿ ಹಬ್ಬದ ಸಂಭ್ರಮ ಇದೆ. ಸೊ ನಮ್ಮ ಜೊತೆಗೆ ಒಂದು ಮುದ್ದಾದ ಜೋಡಿ ಇದೆ, ರಾಣ ಮತ್ತು ರಕ್ಷಿತಾ. ಸರ್, ಪ್ರೇಮ್ ಮತ್ತು ರಕ್ಷಿತಾ ಅವರು ಹುಡುಕಿದ್ರು ಕೂಡ ಇಷ್ಟು ಮುದ್ದಾದ ಜೋಡಿ ಸಿಗ್ತಿರ್ಲಿಲ್ಲ, ನೀವೇ ಹುಡ್ಕೊಂಡಿದ್ದು ಅಂತ ಗೊತ್ತಾಯಿತು. ಸೊ ಈ ಕರಾವಳಿಯ ಬೊಂಬೆ ಹೇಗೆ ಸಿಕ್ತು ನಿಮಗೆ? ಇವರು ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ ಮತ್ತು ನಮ್ಮೆಲ್ಲ ವೀಕ್ಷಕರಿಗೆ. ಆ್ಯಂಡ್ ಇವ್ರು ನಮಗೆ ಬೇಸಿಕ್ಲಿ ನಮ್ಮದೊಂದು ಮ್ಯೂಚುವಲ್ ಫ್ರೆಂಡ್ ಇದ್ದಾರೆ ರೀ. ಅವ್ರು ನನಗೆ ಮುಂಚೆಯಿಂದ ಫ್ರೆಂಡು, ಇವ್ರಿಗೆ ಕ್ಲಾಸ್ಮೇಟ್ ಅವರು. ಅವ್ರದ್ದು ಒಂದು ಹೆಲ್ತ್ ಫುಡ್ ಜಾಗ ಇತ್ತು, ಅಂದರೆ ಹೆಲ್ತಿ ಫುಡ್ಡು ಕೊಡ್ತಾರೆ, ಬರೀ ತರಕಾರಿ ಅದು ಇದು ಅಂತ. ನಾನು ಆ ಟೈಮ್ ನಾನು ಜನರಲಿ ಡಯಟಲ್ಲೇ ಇರ್ತೀನಲ್ವ, ಸೊ ನಾನು ಅವ್ರ ಹತ್ರ ತುಂಬ ಊಟ ತೊಗೊಳ್ತಾ ಇದ್ದೆ, ಊಟ ಅಲ್ಲೇ ಹೋಗಿ ಮಾಡ್ತಾಯಿದ್ದೆ. ಸೊ ಇವ್ರಿಗೂ ಅವ್ರ ಫ್ರೆಂಡು, ಅವ್ರದ್ದು ಆ ಕೆಫೆದು ಆ್ಯನಿವರ್ಸರಿ ಇತ್ತು. ಆ ಆ್ಯನಿವರ್ಸರಿ ದಿನ ಅಫ್ಕೋರ್ಸ್ ನಾನು ಅಲ್ಲೇ ಡೈಲಿ ಹೋಗೋದ್ರಿಂದ ಅವ್ರು ನನಗೂ ಕರೆದಿದ್ರು. ಇವರು ಆ್ಯಸ್ ಅ ಫ್ರೆಂಡ್ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದರು, ಆ್ಯನಿವರ್ಸರಿ ಮಾಡ್ತಾಯಿದ್ದೀರಾ ಅಂತ. ಆವತ್ತು ಫಸ್ಟ್ ಟೈಮ್ ಸಿಕ್ಕಿದ್ದು ನನಗೆ ಇವರು. ಸೊ ಅದು ಆಗಿ ಆಲ್ರೆಡಿ ಇವಾಗ ನೋಡಿ ಆವಾಗ ಸಿಕ್ಕಿದ್ವಿ. ಅದು ಎಷ್ಟೋ ವರ್ಷ ಫ್ರೆಂಡ್ಶಿಪ್ ಇತ್ತು, ಅದಾದಮೇಲೆ 7 ವರ್ಷದ ಒಂದು ಬಾಂಧವ್ಯ ಆದಮೇಲೆ ಇವಾಗ ಮದುವೆ ಆಗಿ ಈ ಥರ ಮೊದಲನೇ ಗೌರಿ ಗಣೇಶ ಹಬ್ಬ ಮಾಡ್ತಾಯಿದ್ದೀವಿ ಮದುವೆ ಆಗಿ. ಸೊ ರಾಣ ಅವರು ಅದ್ಭುತ ನಟ ಅಂತ ಗೊತ್ತಿತ್ತು, ಅದ್ಭುತ ಕ್ಯಾಚ್ ಆಫೀಸರ್ ಅಂತ ಗೊತ್ತಿರಲಿಲ್ಲ. ಇಲ್ಲ, ಅದೆಲ್ಲ ಒಂದೊಂದ್ಸಲಿ ಕ್ಯಾಚ್ ಅದೆಲ್ಲ ಹಂಗೆ ನಮ್ಮ ಕೈಯಲ್ಲಿರಲ್ಲ, ಅದೆಲ್ಲ ದೇವರು ಕೊಡಬೇಕು. ಸೊ ಅದು ಆ ರೀತಿ ಆಗಿದ್ದಷ್ಟೇ. ಬಿಕಾಸ್ ನಂಗೆ ಇನ್ನೂ ಜ್ಞಾಪಕ ಇದೆ, ಅವ್ರನ್ನ ಫಸ್ಟ್ ಟೈಮ್ ನಾನು ನೋಡಿದ್ವಾಗ ನನಗೆ ಅವ್ರನ್ನ ನೋಡಿಬಿಟ್ಟೆ ನನಗೆ ಅನಿಸ್ತೆ ತುಂಬ ಚೆನ್ನಾಗಿದ್ದಾರೆ ಇವರು ಅಂತ. ಬಟ್ ಆವಾಗ ಪಾಪ ನನ್ನ ಮಧ್ಯದಲ್ಲಿ ಯಾರು ಫ್ರೆಂಡ್ ಇದ್ದರು, ಎಷ್ಟೋ ಸಲ ಅದು ನಮ್ಮ ಸಿನಿಮಾಲ್ಲೂ ನೋಡಿದಂಗೆ ಮಧ್ಯದಲ್ಲಿರೋ ಯಾರೋ ಫ್ರೆಂಡೇ ಹೆಲ್ಪ್ ಮಾಡೋದು. ಅವ್ರ ಫ್ರೆಂಡೇ ನನಗೆ ಈ ಥರ ಹೆಲ್ಪ್ ಮಾಡಿಬಿಟ್ಟು, ಹೌದು ಈ ಥರ ಇವ್ರು ಇದಾರಲ್ಲ, ನಿಮ್ಗೆ ಇಷ್ಟನಾ ಇವರು, ಓಕೆ ಓಕೆ ಅಂತ ಹೇಳ್ಬಿಟ್ಟು ಆವತ್ತು ನಾವು ಆ್ಯನಿವರ್ಸರಿ ದಿನ ಸಿಕ್ಕಿದ ದಿನಾನು ಒಟ್ಟಿಗೆ ಕೂರಿಸಿ ನಾವು ಮಾತಾಡೋ ಥರ ಮಾಡಿ ಅಲ್ಲಿಂದ ನಮ್ಮ ಫ್ರೆಂಡ್ಶಿಪ್ ಶುರು ಆಯಿತು. ಅದೆಲ್ಲ ಏನು ಹೇಳ್ತಾರೆ ಅಂದರೆ ನಮ್ಮ ಕೈಯಲ್ಲಿರಲ್ಲ ಒಂದೊಂದ್ಸಲಿ. ಆವತ್ತಿನ ದಿನ ಇವರು ಬರೋದು ಅದೆಲ್ಲ ದೇವರು ದಾರಿ ತೋರಿಸೋದು ನಮಗೆ, ಅದರಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ನೋಡಿ, ನೀವು ಎಷ್ಟು ಲಕ್ಕಿ ಅಂತ ಹೇಳಿದ್ರೆ ನಿಮ್ಗೆ ಅಂತ ಎಲ್ಲ ಫ್ರೆಂಡ್ಸ್ ಇದ್ದಾರೆ, ನಮಗೊಬ್ಬರು ಇಲ್ಲ ಆ ಥರದವರು ರೀ. ಛೇ ಎಲ್ಲರೂ ಹೆಂಗೆ ಅಂದರೆ ಫಸ್ಟ್ ಯಾರಾದರೂ ಆ ಥರ ಕಾಣಿಸಿದ್ರೆ ಅವರೇ ನನಗೆ ನಾನು ಯಾಕೆ ಹೆಲ್ಪ್ ಮಾಡಲಿ ಅಂತ ಅಂತವ್ರ ನಿಮ್ಮವರು. ಖಂಡಿತ ಆ ರೀತಿ ಇರುತ್ತೆ. ಸೊ ಇವತ್ತು ಗೌರಿ ಗಣೇಶ ಹಬ್ಬದ ಸಂಭ್ರಮ. ಸೊ ಗಣೇಶ ಹಬ್ಬದಲ್ಲಿ ಭಾಗವಹಿಸಿದ್ದೀರಾ, ಮನೇಲಿ ಯಾವ ರೀತಿ ಸಡಗರ ಸಂಭ್ರಮ ಇದೆ? ಮನೇಲಿ ಅಫ್ಕೋರ್ಸ್ ನಾವು ಗೌರಿ ಗಣೇಶ ಹಬ್ಬ ಒನ್ ಆಫ್ ದ ಮೇನ್ ಹಬ್ಬ ನಮಗೆ ಮನೆಯಲ್ಲಿ. ಅಂದರೆ ಮೊದಲಿಂದ ನಮಗದು ಸಂಪ್ರದಾಯ ನಡ್ಕೊಂಡ್ಬಂದಿದೆ. ಮನೆ ಗಣೇಶ ತರ್ತೀವಿ, ಪೂಜೆ ಮಾಡ್ತೀವಿ, ಒಂದಿನದ ಗಣೇಶ ನೈಟ್ ಟೈಮ್ ಅಷ್ಟರಲ್ಲಿ ವಿಸರ್ಜನೆ ಮಾಡ್ತೀವಿ. ಅದು ನನಗೆ ಆಲ್ಮೋಸ್ಟ್ 10 ವರ್ಷದ ಹಿಂದೆಯಿಂದನೇ ಮುಂಚೆಯಿಂದ ನಮ್ಮ ಫ್ಯಾಮ್ಲಿನೇ ಎಲ್ಲ ಮಾಡೋರು. ನಾವು ತುಂಬ ಚಿಕ್ಕವರಾಗಿದ್ವಿ. ಆಲ್ಮೋಸ್ಟ್ ಒಂದು 10 ವರ್ಷದಿಂದ ನನಗೆ ಕೂಳಿಸ್ಬಿಟ್ಟು ನಾನೇ ಪೂಜೆ ಮಾಡೋ ಥರ ಎಲ್ಲ ನಮ್ಮಮ್ಮ ಪುಷ್ ಮಾಡಿದ್ರು. ಅಂದರೆ ನೀನು ಎಲ್ಲ ಕಲಿಬೇಕು, ನಿನಗೂ ಈ ಸಂಪ್ರದಾಯ ಬರಬೇಕು, ನೆಕ್ಸ್ಟ್ ಜನ್ರೇಷನ್ಗೆ ನೀನೇ ಎಲ್ಲ ಕಲ್ತ್ಕೊಬೇಕು ಅಂತ ಹೇಳ್ಬಿಟ್ಟು ಆವಾಗಿಂದನೇ ಪುಷ್ ಮಾಡಿದರು. ನನಗೆ ಅದು ಆಲ್ಮೋಸ್ಟ್ ನಾನು ನಡ್ಸ್ಕೊಂಡು ಬರ್ತಾನೇ ಇದ್ದೀನಿ. ಈ ವರ್ಷ ಅಫ್ಕೋರ್ಸ್ ಮದುವೆ ಆಗಿರೋದ್ರಿಂದ ಮೊದಲನೇ ಗೌರಿ ಗಣೇಶ ಹಬ್ಬ. ಸೊ ಇಷ್ಟು ವರ್ಷ ನಾನು ಒಬ್ಬನೇ ಕೂತ್ಕೊಂಡು ಪೂಜೆ ಮಾಡ್ತಾಯಿದ್ದೆ. ಅಫ್ಕೋರ್ಸ್ ಫ್ಯಾಮ್ಲಿ ಎಲ್ಲ ಹಿಂದೆಯಿಂದ ಎಲ್ಲ ನೈವೇದ್ಯ ಎಲ್ಲ ಮಾಡಿ ಸಪೋರ್ಟ್ ಮಾಡಿ, ಅಂದರೆ ಏನೇನು ಬೇಕು ನಾನು ಪುರೋಹಿತರ ಜೊತೆ ಕೂತ್ಕೊಂಡು ಪೂಜೆ ಮಾಡ್ತಾಯಿದ್ದೆ. ಈ ಸಲ ಒಂದು ಡಿಫ್ರೆನ್ಸ್ ಏನಂದರೆ ಇವ್ರ ಪಾಪ ನಮ್ಮ ಜೊತೆ ಕೂತ್ಕೊಂಡು ಪೂಜೆ ಮಾಡಿದ್ರು. ಸೊ ನನಗೂ ಅಂದರೆ ಒಂದು ಚೆನ್ನಾಗಿತ್ತು, ನನ್ನ ಜೊತೆ ಕೂತ್ಕೊಂಡು ಇವ್ರು ಮಾಡ್ತಾಯಿದ್ರು. ಆ್ಯಂಡ್ ಎಲ್ಲ ಮನೆ ತುಂಬ್ತಾ ಹೋಗುತ್ತಲ್ವಾ. ಸೊ ಈ ಥರ ಇವ್ರು ನಮ್ಮ ಮನೆಗೆ ಆ್ಯಡ್ ಆಗಿರೋದು, ಮನೆ ತುಂಬಿರೋ ಒಂದು ವಾತಾವರಣ ಇದೆ. ಸೊ ಎಲ್ಲೋ ಒಂದು ಕಡೆ ನಾವು ಒಂದಿನ ಮುಂಚೆಯಿಂದನೇ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇರ್ತೀವಿ. ಅಂದರೆ ಹಬ್ಬ ಅಂದಿದ್ವಾಗ ಅದರದ್ದಾದ ಎಲ್ಲ ರೆಡಿ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಸ್ವೀಟ್ಸು ಎಲ್ಲ ರೆಡಿ ಮಾಡ್ತಾ ಇರ್ತೀವಿ. ಅದೆಲ್ಲ ಮುಂಚೆ ನಾವು ಎಷ್ಟು ಜನ ಇದ್ವಿ ಮಾಡ್ತಾಯಿದ್ವಿ. ಇವಾಗ ಇವರು ಎಲ್ಲದಕ್ಕೂ ಇನ್ವಾಲ್ವ್ ಆಗಿಬಿಟ್ಟು ಇದ್ದಾರೆ ಎಲ್ಲದರಲ್ಲೂ. ಸೊ ಅದು ಒಂಥರ ಒಂದು ತುಂಬಿದ ವಾತಾವರಣ ಅಂತೀವಲ್ಲ, ಆ ಥರ ಇದೆ. ತುಂಬ ಖುಷಿಯಾಗುತ್ತೆ. ರಕ್ಷಿತಾ ಮೇಡಮ್, ಒಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿರ್ತಾರೆ ಅಂತ ಗೊತ್ತಿತ್ತು, ಆದರೆ ಒಂದು ಗಂಡಿನ ಸೌಂದರ್ಯದ ಹಿಂದೆ ಒಂದು ಹೆಣ್ಣಿರ್ತಾರೆ ಅಂತ ಗೊತ್ತಿತ್ತು. ಸೊ ಅವ್ರದ್ದೆಲ್ಲ ಡಿಸೈನ್ ಮಾಡ್ತಿರೋದು ಬಟ್ಟೆಗಳಿಗೆಲ್ಲ ನೀವೇ ಅಂತ ಗೊತ್ತಾಯಿತು. ಹೇಗೆ? ನಾನೇ ಎಲ್ಲ ಡಿಸೈನ್ ಮಾಡ್ತಿದ್ದೀನಿ. ಅಂದರೆ ಮೂವಿಗೆ ಅದು ಮಾಡಿಲ್ಲ, ಇವ್ರ ಪ್ರಮೋಷನ್ಸ್ಗೆ, ಇವ್ರ ಏಕಲವ್ಯ ಪ್ರಮೋಷನ್ಗೂ ಮಾಡಿದೆ, ಎಲ್ಲ ಪ್ರಮೋಷನ್ಸ್ಗೂ ಮಾಡಿದೆ. ಎಸ್, ಅಲ್ಲಿಂದನೇ ಮಾಡಿದೆ. ಇವಾಗ ಇಲ್ಲಿಗೂ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಪ್ರಪೋಸ್ ಮಾಡಿದ್ದು ಯಾರು ನಿಮ್ಮಿಬ್ಬರಲ್ಲಿ? ಇವರೇ. ಹೇಗಿತ್ತು ಆ ಫಸ್ಟ್ ಮೂಮೆಂಟು? ಅಂದರೆ ನೀವು ಅಂದ್ಕೊಂಡಿದ್ರಾ ಪ್ರಪೋಸ್ ಮಾಡ್ತಾರೆ ಅಂತ? ಅಂದರೆ ಎಕ್ಸ್ಪೆಕ್ಟೇಷನ್ ಇತ್ತಾ? ಎಸ್, ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕೆಂದರೆ ಇಬ್ಬರು ಫ್ರೆಂಡ್ಸ್ ಆಗಿದ್ವಿ, ಇಬ್ಬರು ತುಂಬ ಮೀಟ್ ಮಾಡ್ತಾ ಇದ್ವಿ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಇತ್ತು. ಇವತ್ತಿನ ಜನ್ರೇಷನ್ನು ಪ್ರೀತಿ ಮಾಡೋದು ಸುಲಭ, ಆದರೆ ಪ್ರೀತಿ ಮಾಡಿದ್ಮೇಲೆ ಮನೇಲಿ ಒಪ್ಸೋದಿದೆಯಲ್ಲ, ಅದರಷ್ಟು ದೊಡ್ಡ ಸರ್ಕಸ್ ಯಾವುದಿಲ್ಲ. ಸೊ ಹೆಂಗೆ ಒಪ್ಸಿದ್ರಿ ಮನೇಲಿ ಅಂತ?
ನನಗೆ ಆ್ಯಕ್ಚುಲಿ ಅಷ್ಟೊಂದೇನು ಕಷ್ಟ ಆಗಿಲ್ಲ ರೀ. ಅಂದರೆ ನಾನು ನಮ್ಮ ಮನೇಲಿ ಫಸ್ಟು ಏನಿದ್ರು ನಮ್ಮ ಯಾರ್ದಾದ್ರೂ ಮನೇಲಿ ಆಗಿರಲಿ ಫಸ್ಟು ಅಕ್ಕ ತಮ್ಮ ಅಣ್ಣ ಏನಾದರೂ ಇದ್ದರೆ ಅವ್ರಿಗೆ ಫಸ್ಟ್ ಹೇಳೋದು. ನಾನು ಅದೇ ರೀತಿ ಹೇಳಿದೆ. ಅಲ್ಲೇ ಫಸ್ಟ್ ಜರ್ಕೊಡ್ದಿದ್ದು ನನಗೆ, ಏನೋ ನಿಂಗೆ ಬೇರೆ ಯಾರು ಸಿಕ್ಕಿಲ್ವೇನೋ, ರಕ್ಷಿತಾ ಅನ್ನೋದೇ ಹುಡುಕ್ಬೇಕಾಗಿತ್ತ ಅಂತ. ಆಮೇಲೆ ಅಫ್ಕೋರ್ಸ್ ಮೀಟ್ ಮಾಡಿದ್ರು, ಎಲ್ಲ ಮಾಡಿದ್ಮೇಲೆ ಗೊತ್ತಾಯಿತು ಪಾಪ ತುಂಬ ಒಳ್ಳೆಯವರು ಇವರು ಅಂತ. ಇವತ್ತು ನೋಡಿದ್ರೆ ಅವರವರೇ ಜಿಲ್ಲಾ ಬಿಟ್ಟು ಎಷ್ಟು ಚೆನ್ನಾಗಿದ್ದಾರೆ ಅಂದರೆ, ನಾನೇ ನಮ್ಮ ಅಕ್ಕನ ಹತ್ರ ಅಷ್ಟು ಮಾತಾಡೋದು, ಅಷ್ಟು ಮಾತಾಡ್ತಿರ್ತಾರೆ ಇವರೇ. ಬಟ್ ಅದು ಹುಡುಗಿರ್ದು ಹಂಗೆ ಅನಿಸುತ್ತೆ, ಅವರವರೇ ಬಾಂಡ್ ಆಗಿಬಿಡ್ತಾರೆ. ಆ್ಯಂಡ್ ದೆನ್ ಅಫ್ಕೋರ್ಸ್ ಫ್ಯಾಮ್ಲಿ ಅಂತ ಬಂದಿದ್ವಾಗ ನಾನು ಮನೆಗೆ ಹೋಗ್ಬಿಟ್ಟು ಹೇಳಿದ್ವಾಗ ಈ ಥರ ಇದೆ ಅಂತ, ಹೌದೇನೋ ಓಕೆ ಡನ್ ಅಂತ ಹೇಳ್ಬಿಟ್ಟು ಅದೆಲ್ಲ ತುಂಬ ಸ್ಮೂತಾಗೇ ಆಯಿತು. ಆಮೇಲೆ ಫ್ಯಾಮ್ಲೀಸ್ ಎಲ್ಲ ಸಿಕ್ಕಿದ್ರು. ಎಲ್ಲೋ ಒಂದು ಕಡೆ ನಮ್ಮ ಅಮ್ಮಂಗೂ ಇತ್ತು ಇವನು ಬೇಗ ಆದರೆ ಒಳ್ಳೆಯದು ಅಂತ. ಅಂದರೆ ಅವ್ರಿಗೊಂಥರ ಟೆನ್ಷನ್ ಫ್ರೀ ಆಗ್ತಾರಲ್ವ, ಸೊ ಅದಿತ್ತು. ಸೊ ಅದೇ ರೀತಿ ನಾನು ಸೇಮ್ ಟೈಮ್ಗೆ ಸಿಂಕ್ ಆಗೋಯ್ತದು. ರಾಣಾ ಸರ್, ಎಲ್ಲರೂ ಕೇಳೋದು ಒಂದೇ ಪ್ರಶ್ನೆ, ಹುಡುಗನ ಲವ್ ಮಾಡಿ ಮದುವೆ ಆದಮೇಲೆ ಏನು ಗಿಫ್ಟ್ ಕೊಟ್ಟರು ಅಂತ. ಆದ್ರೆ ಹುಡುಗ ಕೊಡೋದಕ್ಕಿಂತ ನೀವೇನು ಕೊಟ್ಟಿರಿ ರಾಣಾ ಸರ್ಗೆ ಗಿಫ್ಟ್? ನಾನು ಏನು ಕೊಟ್ಟೆ ಇಲ್ಲ, ಅದು ನೀವು ಹೇಳಬೇಕು ಅಲ್ವಾ. ನಾನು ಏನು ಕೊಟ್ಟೆ ಅಭಿ? ತುಂಬ ಪಾಪ ಏನೇನೋ ಇದೆಲ್ಲ. ನನಗೆ ಮೇನ್ ಗಿಫ್ಟ್ ಏನು ಗೊತ್ತಾ ನನ್ನ ಪ್ರಕಾರ ಅವ್ರು ಕೊಟ್ಟಿರೋದು ಬಿಡು. ಬಟ್ ದ ಥಿಂಗ್ ಈಸ್, ನನಗೆ ಒಂದು ಹೆಂಡತಿ ಜೊತೆ ಒಂದು ಡಿಸೈನರ್ ಸಿಕ್ಬಿಟ್ರು ಅಂತ ಅದೇ ಒಂದು ಗಿಫ್ಟ್ ಅಂತಲೇ ಅಂದ್ಕೊಳ್ತೀನಿ. ಯಾಕಂದರೆ ಇವತ್ತು ಏನು ಟೆನ್ಷನ್ ಇಲ್ಲದೆ ಆರಾಮಾಗೆ ಗಣೇಶ ಹಬ್ಬನ ಮುಂಚೆ ಯೋಚನೆ ಮಾಡಬೇಕಿತ್ತು. ಈ ಥರ ಇವತ್ತು ನಾವು ಗಣೇಶ ಉತ್ಸವ ಮಾಡ್ತಾ ಇದ್ದೀವಿ, ಏನು ಹಾಕ್ಕೊಳ್ಳೋದು, ಒಳ್ಳೆ ಟ್ರೆಡಿಷ್ನಲ್ ಬಟ್ಟೆ ಅಂತ. ಇವಾಗ ಏನು ಯೋಚನೆ ಮಾಡಬೇಕಾಗಿಲ್ಲ, ಎಲ್ಲ ರೆಡಿ ಇರುತ್ತೆ, ಸುಮ್ಮನೆ ಹಾಕೊಂಡು ಬರ್ತಾ ಇರೋದು. ರಾಣಾ ಸರ್, ಈಗ ಮನೇಲಿ ರಕ್ಷಿತಾ ಸ್ಕ್ವೇರ್ ಆಗಿಬಿಟ್ಟಿದೆ, ಸೊ ಕನ್ಫ್ಯೂಷನ್ ಆಗಲ್ವಾ? ಈ ರಕ್ಷಿತಾಗೆ ಏನೋ ಹೇಳೋಕೆ ಹೋಗಿರ್ತೀರಾ, ಮೆಸೇಜ್ ಮಾಡಿರ್ತೀರಾ, ಅಥವಾ ಮನೇಲಿ ಯಾರಿಗೂ ಹೇಳಿರ್ತೀರಾ ರಕ್ಷಿತಾ ಅವ್ರ ಕಡೆ ಕೊಟ್ಟಿದ್ದೀನಿ ನೋಡಿ ಅಂತ, ಕನ್ಫ್ಯೂಷನ್ ಆಗಲ್ವಾ? ಇಲ್ಲ, ಯಾಕಂದರೆ ಅದೇನಕ್ಕಂತ ಹೇಳ್ತೀನಿ. ಬಿಕಾಸ್ ನಾನು ಇವಾಗ ಸಿನಿಮಾ ಇಂಡಸ್ಟ್ರಿಗೆ ರಾಣಾ ಅಂತ ಹೆಸರಲ್ವಾ ನಾನು ಮಾಡ್ಕೊಂಡು, ಅದೇ ನಂದು ಆ್ಯಕ್ಚುಲ್ ಹೆಸರು ಅಭಿಷೇಕ್. ಅದೇ ರೀತಿ ನಮ್ಮ ಅಕ್ಕಂದು ಅಷ್ಟೇ, ರಕ್ಷಿತಾ ಅಂತ ಅಮ್ಮ ಅವ್ರು ಇಟ್ಟಿದ್ದು, ಅಂದರೆ ಪಾರ್ವತಮ್ಮ ಅವ್ರು ಇಟ್ಟಿದ್ದು ಹೆಸರದು ಅಪ್ಪು ಟೈಮಲ್ಲಿ. ಅದ್ರ ಮುಂಚೆ ಅವ್ರ ಹೆಸರು ಶ್ವೇತಾ ಅಂತ. ನಾವು ಅವಾಗಿಂದ ಶ್ವೇತಾ ಅಂತಲೇ ಹೇಳ್ಕೊಂಬಂದಿದ್ದು, ಇವತ್ತು ಶ್ವೇತಾ ಅಂತಲೇ ಹೇಳ್ತೀನಿ. ಸೊ ಅದು ಯಾವತ್ತೂ ನನಗೆ ಅದು ಕನ್ಫ್ಯೂಷನ್ನು ಅಲ್ಲೆಲ್ಲೂ ಆಗಲ್ಲ. ರಕ್ಷಿತಾ ಮೇಡಮ್ ನಿಮ್ಮ ಒಡನಾಟ ಹೇಗಿದೆ? ಸೊ ತಮ್ಮನ್ನು ಬಿಟ್ಕೊಡ್ತಾರಾ? ತಮ್ಮನ್ ಬಿಟ್ಕೊಡಲ್ಲ. ಆದರೆ ನಾನು ಅವರು ಸೇರಿದ್ರೆ ಇವ್ರ ಕಾಲು ಎಳಿತಾ ಇರ್ತೀವಿ ತುಂಬ. ಇವ್ರು ಹೇಳ್ತಾ ಇರ್ತಾರೆ, ಇವಾಗ ನೀವಿಬ್ರು ಸೇರ್ಕೊಂಡ್ಬಿಟ್ರಾ ಒಟ್ಟಿಗೆ ಅಂತ. ಬಟ್ ಸ್ವಂತ ಅಕ್ಕನ ಥರಾನೇ. ಸೊ ನೀವಿಬ್ಬರು ಮದುವೆ ಆಗಿದ್ದೀರಾ, ಲವ್ ಮಾಡಿದ್ದೀರಾ. ಸೊ ನಿಮ್ಮ ಬೆಸ್ಟ್ ಮೂಮೆಂಟ್, ಆ ದಿನ ನಾನು ಮರೆಯೋಕ್ಕಾಗಲ್ಲ, ಮದುವೆ ಆದಮೇಲೆ ಈಗ 6 ತಿಂಗಳಾಯಿತು, ಸೊ ಆ ದಿನ ಮರೆಯೋಕ್ಕಾಗಲ್ಲ ಅನ್ನೋದು ಯಾವುದಾದ್ರು ಮೆಮೊರೇಬಲ್ ಡೇ? ಮೂಮೆಂಟ್ ಅಂದರೆ ಇವ್ರದ್ದು ರಿಲೀಸ್ ಡೇಟ್ ಬಂತಲ್ಲ ಅವಾಗ. ಬಿಕಾಸ್ ಅದಕ್ಕೆ ಕಾಯ್ತಾ ಇದ್ವಿ. ದಟ್ ಈಸ್ ದ ಬೆಸ್ಟ್. ಮದುವೆ ಆದಮೇಲೆ ಬೆಸ್ಟ್ ಮೂಮೆಂಟ್ ಅದೇ ಮದುವೆ ಆದಮೇಲೆ ಫಸ್ಟ್ ಮೂಮೆಂಟ್ ಅಲ್ವಾ. ಐ ಥಿಂಕ್ ಫಸ್ಟ್ ಮೂಮೆಂಟ್ ಇದೆ. ಸೊ ಈಗ ಏಕಲವ್ಯ ಅಂತ ಸೂಪರ್ ಹಿಟ್ ಸಿನಿಮಾದಲ್ಲಿ ನಿಮ್ಮ ಯಜಮಾನರು ನಟಿಸಿ ಸಕ್ಸಸ್ ಕಂಡಿದ್ದಾರೆ. ಸೊ ಅದರಲ್ಲಿ 3-4 ಶೇಡ್ ಬರುತ್ತೆ ಅವ್ರ ಕ್ಯಾರೆಕ್ಟ್ರು. ಸೊ ನಿಮಗೆ ಬೆಸ್ಟ್ ಕ್ಯಾರೆಕ್ಟರ್ ಚೈಲ್ಡ್ಹುಡ್ಡಾ ಅಥವಾ ಲವರ್ ಬಾಯ, ಯಾವುದು? ಲವರ್ ಬಾಯ್. ಸೊ ಈಗ ಹೇಳು ಮೇಲೆ ಸಿನಿಮಾ ಬರ್ತಾ ಇದೆ, ಇದೇ ಸೆಪ್ಟೆಂಬರ್ 5ಕ್ಕೆ. ಸೊ ಸಿನಿಮಾಗೆ ಅವ್ರಿಗಿಂತ ನೀವೇ ಜಾಸ್ತಿ ಪ್ರಚಾರ ಮಾಡ್ತಿದ್ದೀರಾ ಅಂತ ಗೊತ್ತಾಯಿತು, ಹೇಗಿದೆ? ಜಾಸ್ತಿ ಪ್ರಚಾರ ಮಾಡ್ತಾ ಇದ್ದೀರಾ? ಹೌದಾ? ಎಸ್, ಆಬ್ವಿಯಸ್ಲಿ. ಇವಾಗ ಫಸ್ಟ್ ಏಕಲವ್ಯ ಅಂದರೆ ಫ್ರೆಂಡ್ ಆಗಿದ್ದೆ. ಇವಾಗ ಏಳುಮಲೆ ಸೆಕೆಂಡ್ ಮೂವಿ ವೈಫ್ ಆಗಿದ್ದೀನಿ. ವೆರಿ ಪ್ರೌಡ್. ಏನಿದ್ರು ಅದಕ್ಕೆ ವೆರಿ ಪ್ರೌಡ್ ಆಫ್ ಹಿಮ್. ಯಾಕೆಂದರೆ ತುಂಬ ಕಷ್ಟ, ಇವರೇ ಎಲ್ಲ ತುಂಬ ಎಲ್ಲ ತಂಡ, ತರುಣ್ ಸರ್ ಆಗಿರಲಿ, ಪ್ರಿಯಾಂಕಾ ಅವರಾಗಿರಲಿ, ಇವರಾಗಿರಲಿ ತುಂಬ ಕಷ್ಟಪಟ್ಟಿದ್ದಾರೆ. ನಾನು ಕ್ಲೋಸ್ ಆಗಿ ನೋಡಿದ್ದೀನಿ, ಹತ್ತಿರದಿಂದ ನೋಡಿದ್ದೀನಿ. ಸೊ ಕಾಯ್ತಾ ಇದ್ದೀವಿ. ಸೊ ನಿಮ್ಮ ಮನೆಯಲ್ಲಿ ರಾಣಾ ಅವ್ರನ್ನ ಸೇರಿದಂತೆ ಸ್ಟಾರ್ ನಟರಿದ್ದಾರೆ. ಸೊ ನಿಮ್ಮ ಫೇವ್ರೆಟ್ ಹೀರೋ ಯಾರು ನಿಮ್ಮ ಮನೆಯನ್ನು ಹೊರತುಪಡಿಸಿ? ಸುದೀಪ್ ಸರ್. ಸರ್ ನಿಮ್ಮ ಫೇವ್ರೆಟ್ ಹೀರೋ ಯಾರು? ನನಗೆ ಫೇವ್ರೆಟ್ ಅಂತ ಹೇಳೋದಕ್ಕಿಂತ ಐ ಥಿಂಕ್ ಒಬ್ಬರ ಹೆಸ್ರು ಹೆಂಗ್ರಿ ತೊಗೊಳಕ್ಕಾಗತ್ತೆ, ನಮ್ಗೆಲ್ರೂ ಒಂಥರ. ಬಟ್ ಐ ಥಿಂಕ್ ನಾವೆಲ್ಲರೂ ನೋಡಿಕೊಂಡು ಅವ್ರ ಹತ್ರ ಎಲ್ಲರ ಹತ್ರ ಏನೋ ಕಲ್ತಿರ್ತೀವಿ. ಬಟ್ ನನಗೆ ಹತ್ತಿರವಾಗಿ ಡೈರೆಕ್ಟಾಗಿ ಹೀರೋಕ್ಕಿಂತ ಜಾಸ್ತಿ ನಾನು ಹೇಳೋದೇನೆಂದರೆ ಗುರುಗಳ ಸ್ಥಾನದಲ್ಲಿರೋದು ಸುದೀಪ್ ಸರು ಮತ್ತು ಶಿವಣ್ಣ. ಬಿಕಾಸ್ ನಾನು ವಿಲನ್ನಲ್ಲಿ ಅಸೋಸಿಯೇಟಾಗಿ ಕೆಲಸ ಮಾಡಿದ್ದೆ. ಸೊ ಅಲ್ಲಿ ಅಸೋಸಿಯೇಟಾಗಿ ಕೆಲಸ ಮಾಡಿದ್ವಾಗ ನಾನು ಜಾಸ್ತಿ ಕಲ್ತಿದ್ದೇ ಶಿವಣ್ಣ ಮತ್ತು ಸುದೀಪ್ ಸರ್ ಹತ್ರ. ಅವ್ರನ್ನ ನೋಡಿಕೊಂಡು ಅವ್ರು ಹೇಗೆ ಮಾಡ್ತಿದ್ರು ಅದನ್ನು ನೋಡಿಕೊಂಡೇ ನಾನು ಕಲ್ತಿದ್ದು. ಅಲ್ಲಿ ನಾನು ಅವ್ರನ್ನ ಫಸ್ಟು ಅವ್ರು ಮಾಡೋ ಪೊಸಿಷನ್ನ ಮಾನಿಟರ್ ಮಾಡ್ತಾಯಿದ್ದೆ. ಅದಾದಮೇಲೆ ನಾನು ಮಾಡಿರೋ ನಾನು ಅವ್ರದ್ದೇ ಮಾನಿಟರ್ ಮಾಡ್ತಿದ್ದು, ಅವ್ರು ಆಮೇಲೆ ಬಂದು ಟೇಕ್ ಕೊಡೋರು. ಸೊ ಅದನ್ನ ನೋಡಿಕೊಂಡು ನಾನು ತುಂಬ ಕಲ್ತಿದ್ದೀನಿ.
ಸೊ ಐ ಥಿಂಕ್ ಅವ್ರ ಹತ್ರ ನಾನು ತುಂಬ ಕಲ್ತಿದ್ದು. ಸೊ ಅವ್ರು ನನ್ನ ಗುರುಗಳು, ಫಸ್ಟ್ ಗುರುಗಳು. ಸೊ ಫೈನಲಿ ಇವತ್ತು ಗೌರಿ ಗಣೇಶ ಹಬ್ಬ ಏನು ಬೇಡ್ಕೊಂಡ್ರಿ ಗಣೇಶನ ಹತ್ರ? ಇಬ್ಬರು ಮುದ್ದಾದ ಜೋಡಿ ಇದ್ದೀರಾ. ಸೊ ಮೊದಲನೇ ಗೌರಿ ಗಣೇಶ ಹಬ್ಬ ನಿಮಗೆ ಏನು ಬೇಡ್ಕೊಂಡ್ರಿ? ಬೇಡ್ಕೊಂಡಿದ್ದು ಇಷ್ಟೇ, ಎಲ್ಲರಿಗೂ ಹೇಳ್ಬಾರ್ದು ಯಾವತ್ತು. ಅದು ನಿಮಗೂ ಗೊತ್ತಿರುತ್ತೆ. ನೆಕ್ಸ್ಟ್ ವೀಕ್ ರಿಲೀಸ್ ಇದೆ, 5 ಸೆಪ್ಟೆಂಬರ್, ಏಳುಮಲೆ. ಎಲ್ಲ ಸಕ್ಸಸ್ ಕೊಡಲಿ ಅಷ್ಟೇ. ಫೈನಲಿ ಆಡಿಯನ್ಸ್ಗೆ ಹೇಳೋದಾದ್ರೆ ಏಳುಮಲೆ ಇದೆ, ಸೆಪ್ಟೆಂಬರ್ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ ರಾಜ್ಯಾದ್ಯಂತ. ಈಗಾಗಲೇ ನಿಮ್ಮನ್ನು ತುಂಬ ಒಪ್ಕೊಂಡಿದ್ದಾರೆ ಏಕಲವ್ಯದಲ್ಲಿ. ಸೊ ಮತ್ತೊಮ್ಮೆ ತೆರೆ ಮೇಲೆ ಭರ್ಜರಿಯಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಏಳುಮಲೆ ಬರ್ತಾ ಇದೆ 5 ಸೆಪ್ಟೆಂಬರ್, 5ನೇ ಸೆಪ್ಟೆಂಬರ್ಗೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ. ದಯವಿಟ್ಟು ನೋಡಿ, ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಇದು. ನಿಮ್ಮ ಚಿತ್ರಮಂದಿರಗಳಲ್ಲಿ ನೋಡಿದ್ರೇ ನಿಮ್ಗೆ ಅದು ಫುಲ್ಫಿಲ್ ಆಗೋದು. ಸೊ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ಲಾಸ್ಟ್ ಬನ್ನು ರಕ್ಷಿತಾ ಮೇಡಮ್ ಇಲ್ಲೇ ಇದ್ದಾರೆ, ಗಣೇಶನು ಎದುರುಗಡೆ ಇದ್ದಾರೆ. ಮೇಡಮ್ಗೆ ಒಂದೊಳ್ಳೆ ಸಾಂಗನ್ನು ಡೆಡಿಕೇಟ್ ಮಾಡೋದಾದರೆ ಯಾವ ಹಾಡನ್ನು ಡೆಡಿಕೇಟ್ ಮಾಡ್ತೀರಾ? ಯಾವಾಗ ಹಾಡೋಕ್ಕಾಗಲ್ಲ, ಬಿಕಾಸ್ ಯಾವಾಗ ಆಲ್ರೆಡಿ. ಬಟ್ ನಮ್ಮ ಸಿನಿಮಾ ಪ್ರಮೋಟ್ ಮಾಡೋಣ. ಯಾವಾಗ ನಾನು ಡೆಡಿಕೇಟ್ ಮಾಡ್ತೀನಿ ರೀ ಅವ್ರಿಗೆ. ಆಡ್ಬೋದಾ ಸರ್ 2 ಸಾಲ? ಅದು ಆ ಒಂದು ಲೈನ್ ಹಾಡ್ಬೋದಲ್ಲ. ಅತಿಯಾದ ಪ್ರೀತಿ ಒಳ್ಳೆಯದಲ್ಲ, ಅತಿಯಾಗದಿದ್ರೆ ಅದು ಪ್ರೀತಿನೇ ಅಲ್ಲ. ಆಯ್ತು ಸರ್, ಸೂಪರ್, ಒಳ್ಳೇದಾಗಲಿ. ನಿಮಗೂ ಕೂಡ ಯಶಸ್ಸು ಸಿಗಲಿ ಮೇಡಮ್, ನಿಮಗೂ ಕೂಡ ಒಳ್ಳೇದಾಗಲಿ. ಇದಾಗಿತ್ತು ರಾಣಾ ಮತ್ತು ರಕ್ಷಿತಾ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.